ಸೊ ವಿರಾಮದ ನಂತರ ಪದ್ಮಿನಿ ಕ್ಲಿನಿಕ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಸಾಕಷ್ಟು ಜನ ಕರೆ ಮಾಡಿದ್ರು. ಖಂಡಿತ ಪ್ರಯತ್ನ ಪಡ್ತಾ ಇರಿ, ನಿಮಗೆ ಖಂಡಿತ ಕರೆ ಸಿಕ್ಕೇ ಸಿಗುತ್ತೆ. ನಿಮ್ಮ ಸಮಸ್ಯೆಗಳನ್ನು ನಮ್ಮ ಜೊತೆ ಹೇಳ್ಕೊಳ್ಬಹುದು. ಮುಂದಿನ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಹೊಸಕೋಟೆಯಿಂದ ರಮೇಶ್ ಅಂತ ಕರೆ ಮಾಡಿದ್ದಾರೆ. ಹೇಳಿ ರಮೇಶ್, ಏನು ತೊಂದರೆ ಇದೆ ನಿಮಗೆ? ರಮೇಶ್, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮಗೆ? ಕೇಳಿಸ್ತಾ ಇದೆ. ಹೇಳಿ, ಮುಕ್ತವಾಗಿ ಧೈರ್ಯವಾಗಿ ಹೇಳಿ, ಏನು ತೊಂದರೆ ಇದೆ ನಿಮಗೆ ಅಂತ. ಕೇಳಿಸ್ತಾ ಇದೆ ಸರ್. ನೀವು ಟಿವಿ ವಾಲ್ಯೂಮ್ ಅನ್ನ ಕಮ್ಮಿ ಮಾಡಬೇಕು. ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಮಾತಾಡೋಕ್ಕಾಗಲ್ಲ. ಓಕೆ ಸರ್. ಮ್ಯೂಟ್ ಮಾಡಿಬಿಡಿ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಬಿಟ್ಟು ಫೋನಲ್ಲಿ ಮಾತಾಡಿ. ಓಕೆ ಸರ್. ಸರ್, ಈಗ ನಮಗೆ ಮದುವೆಯಾಗಿ ಈಗ ಮಗು ಆಗಿದೆ. ಸೊ ಈಗ ನಾವು ಮತ್ತೆ ಒಂದು ಸಂಭೋಗ ಕ್ರಿಯೆಗೆ ಯಾವಾಗ ಸೇರ್ಬೋದು ಅಂತ. ಎಷ್ಟು ದಿವಸ ಆಗಿದೆ ಇವಾಗ ಡೆಲಿವರಿ ಆಗಿ? ಡೆಲಿವರಿ ಆಗಿ 9 ತಿಂಗಳಾಗಿದೆ. ಖಂಡಿತವಾಗ್ಲೂ ಇಷ್ಟೊತ್ತಿಗೆ ಈಗ ಡೆಲಿವರಿ ಆದಮೇಲೆ 2 ತಿಂಗಳ ನಂತರ ಬೇರೆ ಹೊಲಿಗೆಗಳೆಲ್ಲ ಗಾಯ ಎಲ್ಲ ವಾಸಿಯಾಗಿ ಅವರಲ್ಲಿ ಬೇರೆ ನಾರ್ಮಲ್ ಡೆಲಿವರಿನೇ ಆಗಿದೆ. ಅಂದರೆ 2 ತಿಂಗಳ ನಂತರ ನೀವು ಮತ್ತೆ ಪ್ರಾರಂಭ ಮಾಡೋದ್ರೊಳಗೆ ಏನು ತೊಂದರೆ ಇಲ್ಲ. ಆದರೆ ಏನಂದರೆ ಇನ್ನೊಂದು ಮಗು ತಕ್ಷಣ ಆಗದೇ ಇರಲಿ ಅಂತ ಗರ್ಭ ನಿರೋಧದ ಬಳಕೆ ಮಾಡಿ ನೀವು ಮಾಡಬೇಕಾಗತ್ತೆ. ಈಗ 9 ತಿಂಗಳು ಅಂದರೆ ಖಂಡಿತ ನೀವು ಮತ್ತೆ ಸಂಪರ್ಕ ಇಟ್ಕೊಳ್ಳೋದ್ರೊಳಗೆ ಯಾವುದೇ ತೊಂದರೆ ಇಲ್ಲ. ಮಗು ಆರೋಗ್ಯವಾಗಿದೆ, ಸ್ವಲ್ಪ ಸಣ್ಣದಾಗಿದೆ, ಅಂದ್ರೆ ವೀಕ್ನೆಸ್ ಅಂತ. ಅದನ್ನ ನೀವು ಮಕ್ಕಳ ಡಾಕ್ಟರ್ಗೆ ಒಂದ್ಸಲ ತೋರಿಸಿ, ಬೇರೆ ಸಣ್ಣಕ್ಕಿದ್ರೆ ವೀಕು ಅಂತ ಅನ್ಕೋಬಾರ್ದು. ಯಾಕಂದ್ರೆ ಬಹಳಷ್ಟು ಸಲ ಹಾಗೆ ಅನ್ಸತ್ತೆ, ಮಗು ದಪ್ಪ ಗುಂಡಕ್ಕಿದೆ ಅದರಿಂದ ಚೆನ್ನಾಗಿದೆ ಅಂತ, ಸ್ಟ್ರಾಂಗ್ ಇದೆ ಅಂತ. ಹಾಗೇನಿಲ್ಲ. ಕೆಲವು ಮಕ್ಕಳು ಸಣ್ಣಕ್ಕಿರತ್ವೆ, ಆದರೆ ಬಹಳ ಚಟುವಟಿಕೆಯಿಂದ ಇರತ್ವೆ, ಬಹಳ ಆರೋಗ್ಯವಾಗಿರತ್ವೆ. ಅದರಿಂದ ಮಕ್ಕಳ ಡಾಕ್ಟ್ರನ್ನ ಕೇಳಿ, ಏನು ತೊಂದರೆ ಇಲ್ವಾ ಏನಿಲ್ವಾ, ಮಗು ಚೆನ್ನಾಗಿದೆಯಾ ಅಂತ. ಬಟ್ ಅದು ಒಂದು ಕಡೆ ಇಟ್ಟರೆ ನೀವು ನಿಮ್ಮಿಬ್ಬರ ಸಂಪರ್ಕ ಇಟ್ಕೊಳ್ಳೋದ್ರೊಳಗೆ ಏನು ತಪ್ಪೇನಿಲ್ಲ. ಅದರಿಂದ ಮಗು ವೀಕ್ ಆಗುತ್ತೆ ಅಂತ ಖಂಡಿತ ಇಲ್ಲ. ಓಕೆ, ಇನ್ನು ಗುಲ್ಬರ್ಗಾದಿಂದ ಪತ್ರ ಬರ್ತಿದ್ದಾರೆ. ಗುಲ್ಬರ್ಗಾದಿಂದ ಕರೆ ಮಾಡಿದ್ದಾರೆ ರಾಜೇಶ್ ಅಂತ ಅಂದ್ಬಿಟ್ಟು. ಅವರ ತೊಂದರೆ ಏನಿದೆ ಅಂತ ಕೇಳೋಣ. ರಾಜೇಶ್, ಹೇಳಿ, ಏನು ತೊಂದರೆ ಇದೆ ನಿಮಗೆ? ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ರಾಜೇಶ್. ಸರ್, ಈ ಶಿಸ್ನ ಚಿಕ್ಕದಿದ್ರೆ ಅದಕ್ಕೆ ಏನಾದರೂ ಬಂಜತನ ಬರುತ್ತಾ? ಇಲ್ಲ ಕರೆಕ್ಟಾಗಿ ಇನ್ನೊಂದ್ಸರ್ತಿ ಪ್ರಶ್ನೆ ಕೇಳಿ. ಶಿಸ್ನ ಚಿಕ್ಕದಿದ್ರೆ ಅದರಿಂದ ಏನಾದರೂ ಬಂಜತನ ಉಂಟಾಗುತ್ತಾ? ಇಲ್ಲ ಅದಕ್ಕೂ ಏನು ಸಂಬಂಧ ಇಲ್ಲ. ನಿಮಗೆ ಸರಿಯಾದ ರೀತಿ ಸಂಭೋಗ ಮಾಡಕ್ಕೆ ಸಾಧ್ಯವಾಗಿದ್ದರೆ, ನಿಮ್ಮ ವೀರ್ಯಾಣುಗಳು ಸರಿಯಾಗಿದ್ದರೆ, ಸೆಮೆನ್ ಟೆಸ್ಟ್ ನಾರ್ಮಲ್ ಇದ್ದರೆ ಬಂಜೆತನ ಖಂಡಿತವಾಗ್ಲೂ ಆಗಲ್ಲ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಓಕೆ ಮೇಡಮ್, ಈ ಬಂಜೆತನ ಅಂದರೆ ಆ್ಯಕ್ಚುಲಿ ಕೇವಲ ಹೆಂಗಸರಿಗೆ ಮಾತ್ರ ಸೀಮಿತನಾ, ಗಂಡಸರಲ್ಲೂ ಬಂಜೆತನ ಬರುತ್ತಾ? ಇಬ್ಬರಲ್ಲೂ ಯಾರು ಬೇಕಾದರೂ ಕಾರಣ ಆಗ್ಬೋದು. ಮಕ್ಕಳಾಗದ ಗರ್ಭಧಾರಣೆ ಆಗಿಲ್ಲದೆ ಇರೋದು, 1 ವರ್ಷ ಅವರು ಸತತವಾಗಿ ಜೊತೆ ಇದ್ದು ಬೇರೆ ಯಾವುದೇ ಗರ್ಭ ನಿರೋಧದ ಬಳಕೆ ಮಾಡಿಲ್ಲದೆ ಇದ್ದಾಗಲೂ ಕೂಡ ಅವರಿಗೆ ಗರ್ಭಧಾರಣೆ ಆಗಿಲ್ಲ ಅಂದರೆ ಅದನ್ನು ನಾವು ಬಂಜೆತನಕ್ಕೆ ಕಾರಣ ಸ್ತ್ರೀಯರಲ್ಲಿರ್ಬೋದು, ಪುರುಷರಲ್ಲಿರ್ಬೋದು, ಇಬ್ಬರಲ್ಲೂ ಇರ್ಬೋದು. ಕೆಲವು ಸಲ ಇಬ್ಬರಲ್ಲೂ ಎಲ್ಲ ಸರಿಗಿದ್ರೂ ಕೂಡ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಯಾವುದೇ ರೀತಿನಲ್ಲಿ ಎಲ್ಲ ಸರಿಗಿದ್ರು ಕೂಡ ಅವ್ರಿಗೆ ಗರ್ಭಧಾರಣೆ ಆಗಿಲ್ಲದೆ ಇರ್ಬೋದು. ಆದ್ರೂ ನೋಡಿ ನಮ್ಮ ಸಮಾಜ ಹೇಗಿದೆ ಅಂದ್ರೆ, ಬಂಜೆ ಅನ್ನೋ ಪದ ಹೆಣ್ಣಿನ ಜೊತೆಗೇ ಬರುತ್ತೆ. ಹೌದು, ಗಂಡಸು ಬಂಜೆ ಅಂತಕ್ಕಂಥದ್ದು ಎಲ್ಲೂ ಹೇಳೋದಿಲ್ಲ. ಅದನ್ನೆಲ್ಲ ಇವ್ರಿಗೇನೆ ಅವ್ರನ್ನೇ ಗುರಿ ಮಾಡೋ ತರ ಆಗತ್ತೆ. ಇದು ಮಕ್ಕಳಾಗದೆ ಇದ್ರೆ ಹೆಂಗಸೇ ಕಾರಣ, ಹೆಣ್ಣು ಮಗು ಆದ್ರೆ ಹೆಂಗಸೇ ಕಾರಣ, ಏನಾದ್ರೂ ಅವ್ರನ್ನೇ. ಎಷ್ಟೋ ಕುಟುಂಬಗಳಲ್ಲಿ ಎಲ್ಲ ರೀತಿ ಟೆಸ್ಟ್ ಮಾಡಿಸಿ ಗಂಡಂದೇ ತೊಂದರೆ ಇದೆ ಅಂತ ರಿಪೋರ್ಟ್ ಬಂದಿರುತ್ತೆ. ಆದರೆ ಆ ಹುಡುಗನ ಅಪ್ಪ ಅಮ್ಮ ಅಂದ್ರೆ ಅತ್ತೆ ಮಾವ ಒಪ್ಕೊಳ್ಳಲ್ಲ, ನನ್ನ ಮಗನಿಗೆ ಈ ತರ ತೊಂದರೆ ಇದೆ ಅಂತ. ಅವ್ರು ಮತ್ತೆ ಕಡೆಗಣಿಸೋದು. ಎಷ್ಟೋ ಪೇಷಂಟ್ಸ್ ನೋಡಿದ್ದೀನಿ, 2-3 ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ, ಹಂಗಿಲ್ಲ ಮಕ್ಳು. ಈಗ 2ನೇ ಸಲ ಮದುವೆ ಮಾಡ್ಕೊಂಡಿದ್ದೀನಿ, ಇವಳಿಗೂ ಮಕ್ಕಳಾಗಿಲ್ಲ, ಚೆಕ್ ಮಾಡಿಸಿ ಅಂತ. ಸರಿ, ನೀವು ಮೊದಲನೇ ಸಲ ಚೆಕ್ ಮಾಡಿಸ್ಕೊಂಡಿದ್ರ, ಸೆಮೆನ್ ಟೆಸ್ಟ್ ಎಲ್ಲ ಮಾಡಿದ್ರೆ? ಇಲ್ಲ, ಏನು ಮಾಡಿಲ್ಲ. ಅವ್ರು ಪರೀಕ್ಷೆ ಮಾಡಿದ್ರೆ ಅವರಲ್ಲಿ ವೀರ್ಯಾಣುಗಳೇ ಇಲ್ಲ. ಅವರು 2 ಅಲ್ಲ 3, 4, 10 ಮದುವೆ ಆದ್ರೂ ಕೂಡ ಅವ್ರಿಗೆ ಸಾಧ್ಯತೆಗಳಿರೋದಿಲ್ಲ. ಅದು ಎಷ್ಟೋ ಸಲ ಹಾಗಾಗಿ ಪುರುಷನಿಗೆ ಅವ್ರಿಗೆ ತನ್ನಲ್ಲಿ ತೊಂದರೆ ಇದೆ ಅಂತ ಅನ್ಕೋಬಾರ್ದು. ಆ ರೀತಿ ಯೋಚನೆ ಮಾಡಿದ್ರೆ ಅದು ಒಟ್ಟು ತೊಂದರೆ. ಒಂದು ಬಂಜೆತನ ಅಥವಾ ಗರ್ಭಧಾರಣೆ ಆಗಿಲ್ಲ ಅಂದಾಗ ಈ ನನ್ನಲ್ಲಿ ತೊಂದರೆ ನಿನ್ನಲ್ಲಿ ತೊಂದರೆ ಅನ್ನೋ ಭಾವನೆ ಇಟ್ಕೊಳ್ಳದೆ, ಇಬ್ಬರಲ್ಲಿ ಯಾರಲ್ಲಾದ್ರೂ ತೊಂದರೆ ಇರ್ಬೋದು, ಇಬ್ರಿಗೂ ಒಟ್ಟು ಅದು ಚಿಕಿತ್ಸೆ ಕೊಡ್ಬೇಕಾಗತ್ತೆ. ಅದು ಪುರುಷ ಪ್ರಧಾನ ಸಮಾಜದ ಫಲಿತಾಂಶ ಇದು, ರಿಸಲ್ಟ್ ಅಂತ ಹಂಗಾಗಿರುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ಕಾಲರ್ ನೋಡೋಣ. ಬೆಳಗಾವಿಯಿಂದ ವಿಜಯ್ ಅಂತ ಕರೆ ಮಾಡಿದ್ದಾರೆ. ವಿಜಯ್, ಹೇಳಿ, ಏನು ತೊಂದರೆ ಇದೆ ನಿಮಗೆ? ಸರ್ ನಮಸ್ಕಾರ. ಹೇಳಿ ಮೇಡಮ್ ಅವರೇ ನಮಸ್ಕಾರ. ನಮಸ್ಕಾರ, ಹೇಳಿ ವಿಜಯ್. ಮೇಡಮ್, ಈಗ ನಮ್ದು 2008 ಅಲ್ಲಿ ಮ್ಯಾರೇಜ್ ಆಗಿತ್ತು. ಮ್ಯಾರೇಜ್ ಮಾರ್ಚ್ 9th ಆಗಿತ್ತು. ಅದಾದ ಸ್ವಲ್ಪ ದಿವಸಕ್ಕೆ ಪ್ರೆಗ್ನೆನ್ಸಿ ಆಯ್ತು. 3 ತಿಂಗಳಿಗೆ ಅಬಾರ್ಷನ್ ಆಗಿತ್ತು ಮೇಡಮ್. ಅದು ಮತ್ತೆ ಆಮೇಲೆ 2-3 ತಿಂಗಳು ಬಿಟ್ಟು ಮತ್ತೆ ಪ್ರೆಗ್ನೆನ್ಸಿ ಆಗಿ ಈಗ ಒಂದು ಗಂಡು ಮಗು ಇದೆ. ಗಂಡು ಮಗು ಆಗಿ 9 ತಿಂಗಳಿಗೆ ಮತ್ತೆ ಪ್ರೆಗ್ನೆನ್ಸಿ ಆಯ್ತು. ನಾವಾಗ್ಲೇನ ಬೇಡ ಅಂತ ಅಬಾರ್ಷನ್ ಮಾಡ್ತಿದ್ವಿ.
ಈಗ ಮತ್ತೆ ಪ್ರೆಗ್ನೆನ್ಸಿ ಆಯ್ತು ಮೇಡಮ್ ಈಗ ರೀಸೆಂಟ್ ಆಗಿ. ಅದ್ರ ಅರ್ಥ ನೀವು ಸರಿಯಾಗಿ ಗರ್ಭ ನಿರೋಧದ ಬಳಕೆ ಮಾಡ್ತಾ ಇಲ್ಲ ಅಂತ ಅರ್ಥ. ಇಲ್ಲ ಮೇಡಮ್ ಮಾಡಿರ್ಲಿಲ್ಲ. ಹಾ, ಅದು 9 ತಿಂಗಳು ಮಗು ಇದ್ದಾಗ್ಲೇನೆ ಮತ್ತೆ ಪ್ರೆಗ್ನೆನ್ಸಿ ಆಯ್ತು ಅಂತ ಬೇಡ ಅಂತ ನಾವಾಗ್ಲೇ ತೆಗ್ಸಿದ್ದು. ಈಗ ಮತ್ತೆ ಪ್ರೆಗ್ನೆನ್ಸಿ ಆಗಿತ್ತು. ಅದು ಏನ್ ತಾನೇ ಅಬಾರ್ಷನ್ ಆಗಿದೆ, ಮಿಸ್ ಅಬಾರ್ಷನ್ ಅಂತಾರಲ್ಲ. ಅದಕ್ಕೆ ನೀವು ಪದೇ ಪದೇ ಅಬಾರ್ಷನ್ ಆಗ್ತಾ ಇದ್ರೆ ಗರ್ಭಕೋಶಕ್ಕೆ ತೊಂದರೆ ಆಗತ್ತೆ, ಘಾಸಿ ಆಗತ್ತೆ, ಮತ್ತೆ ಅದರಿಂದ ಮತ್ತೆ ಇನ್ನೊಂದ್ಸಲ ಅಬಾರ್ಷನ್ ಆಗ್ಬೋದು. ಅವರು ವೀಕ್ ಆಗ್ತಾರೆ. ನೀವು ಹೊರಗಡೆ ನೋಡಿದ ಹೊರಗಡೆಯಿಂದ ಚೆನ್ನಾಗಿ ಕಾಣಿಸ್ತಾರೆ ಅಂದ ತಕ್ಷಣ ಒಳಗಡೆ ಏನು ತೊಂದರೆ ಇಲ್ಲ ಅನ್ಕೋಬಾರ್ದು. ಈ ತರ ಪರಿಸ್ಥಿತಿ ಬರ್ದಂಗೆ ನೀವು ಸರಿಯಾದ ಒಂದು ಗರ್ಭ ನಿರೋಧದ ಬಳಕೆ ಮಾಡಬೇಕು. ನೀವು ನಿಮ್ಮ ಸ್ತ್ರೀ ರೋಗ ತಜ್ಞರ ಹತ್ರ ಹೋಗಿ ಮಾತಾಡಿ, ಯಾಕಂದ್ರೆ ಅದು ಅವರ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದರಿಂದ ನೀವು ಒಂದು ಸರಿಯಾದ ಒಂದು ಗರ್ಭ ನಿರೋಧದ ಬಳಕೆನ ಮೊದಲು ಮಾಡೋದಕ್ಕೆ ನೀವು ಡಿಸ್ಕಸ್ ಮಾಡಿ. ಯಾಕಂದರೆ ಪದೇ ಪದೇ ಹಿಂಗೆ ಆಗ್ತಾ ಇದ್ರೆ ಮತ್ತೆ ಇನ್ನೊಂದು ಮಗು ಬೇಕು ಅಂದಾಗ ನಿಮಗೆ ಆಗದೇ ಇರ್ಬೋದು. ಆದ್ದರಿಂದ ಇದ್ರ ಬಗ್ಗೆ ಸರಿಯಾಗಿ ನೀವು ಅವ್ರ ಹತ್ರ ಚೆಕಪ್ ಮಾಡಿಸ್ಕೊಂಡು ಮಾಹಿತಿ ಪಡ್ಕೊಳ್ಳಿ. ಓಕೆ, ಮತ್ತೊಂದು ಪತ್ರ ನೋಡೋಣ. ಸುವರ್ಣ ಅಂತ ಕುಂದಾಪುರದಿಂದ ಬರೆದಿದ್ದಾರೆ. ಮತ್ತೊಂದು ವಿಶಿಷ್ಟವಾದ ಸಮಸ್ಯೆಯನ್ನು ಹೇಳ್ತಾ ಇದ್ದಾರೆ. ಇವರಿಗೆ ಡೆಲಿವರಿ ಆಗಿ 1 ತಿಂಗಳಾಗಿದೆಯಂತೆ, ನಾರ್ಮಲ್ ಡೆಲಿವರಿ ಅಂತ ಹೇಳ್ತಾರೆ. ನನ್ನ ಪತಿರಾಯ ತುಂಬ ಚಂಚಲ ಮತ್ತು ರಸಿಕ, ಬೇರೆ ಹೆಣ್ಣುಗಳನ್ನು ಕಣ್ಣೆತ್ತಿ ನೋಡ್ತಕ್ಕಂಥ ಅಭ್ಯಾಸ ಇದು ನನ್ನ ಗಮನಕ್ಕೂ ಬಂದಿದೆ. ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಈಗಿಂದನೇ ಅಂದರೆ 1 ತಿಂಗಳಿಂದನೇ ಅವರಿಗೆ ನಾನು ಸಂಭೋಗಕ್ಕೆ ಸಹಕಾರ ಕೊಡ್ತಾ ಇದ್ದೀನಿ. ಆದರೆ ನನಗೆ ಹೊಟ್ಟೆ ನೋವು ಮತ್ತು ಯೋನಿ ಭಾಗದಲ್ಲಿ ತುಂಬ ಸ್ರಾವದ ರೀತಿಯಲ್ಲಿ ಬರೆದಿದ್ದಾರೆ, ಸ್ರಾವ ಆಗ್ತಾ ಇದೆ. ಸೊ ನಾನು ಏನು ಮಾಡಲಿ, ಇದನ್ನು ಈ ಥರ ಕಂಟಿನ್ಯೂ ಮಾಡಿದ್ರೆ ನನಗೇನಾದರೂ ನನ್ನ ಆರೋಗ್ಯಕ್ಕೆ ತೊಂದರೆ ಇದೆಯಾ ಅಂತ ಕೇಳ್ಕೊಂಡಿದ್ದಾರೆ. ಖಂಡಿತ ತೊಂದರೆ ಆಗ್ಬೋದು. ಯಾಕಂದರೆ ಇನ್ನೂ ಕೆಲವು ಸಲ ಗಾಯಗಳು ವಾಸಿಯಾಗಿರೋದಿಲ್ಲ. ಮತ್ತು ಗರ್ಭಕೋಶ ಮತ್ತು ಅವರ ದೇಹ ಸ್ಥಿತಿ ಮೊದಲಿನ ಸ್ಥಿತಿಗೆ ಬರೋದಕ್ಕೆ 6 ವಾರದಿಂದ 8 ವಾರ ಸಮಯ ತಗೊಳುತ್ತೆ. ಎಲ್ಲ ಬದಲಾವಣೆಗಳಾಗಿರುತ್ತೆ ಜನನಾಂಗದಲ್ಲಿ. ಗರ್ಭಕೋಶ ದೊಡ್ಡದಾಗಿರುತ್ತೆ, ಅದೆಲ್ಲ ಮತ್ತೆ ಎಷ್ಟೋ ಒಂದು ಪೆಟ್ಟುಗಳಾಗಿರುತ್ತೆ, ಸ್ರಾವಗಳಿರುತ್ತೆ. ಅವೆಲ್ಲ ಇರಬೇಕಾದ್ರೆ ಏನಾಗುತ್ತೆ, ಸೋಂಕಾಗೋ ಸಾಧ್ಯತೆಗಳಿರುತ್ತೆ. ಸೋಂಕಾಗ್ಬೋದು. ಮತ್ತು ಇನ್ನೂ ಕೆಲವು ಬಹಳ ಬೇಗ ಪ್ರಾರಂಭ ಮಾಡಿದರೆ ಒಂದು ಏರ್ ಎಂಬಾಲಿಸಮ್ ಅಂತ ಹೇಳ್ತೀವಿ. ಈ ಗಾಳಿ ಒಳಗಡೆ ಒಂದು ರಕ್ತನಾಳಗಳು ಒಳಗಡೆ ಹೋಗ್ಬಿಟ್ಟು ಅದು ಹೃದಯಕ್ಕೆ ಅಥವಾ ಶ್ವಾಸಕೋಶದಲ್ಲಿ ಎಲ್ಲಾದರೂ ಸಿಗಾಕೊಂಡ್ರೆ ಬಹಳ ಸೀರಿಯಸ್ ಪ್ರಾಬ್ಲಮ್ ಆಗ್ಬೋದು. ಆದ್ರಿಂದ ಅವ್ರಿಗೆ ಯಾವುದೋ ಒಂದು ಕಾರಣ, ಅದು ಏನು ಒಂದು ತಪ್ಪು ತಿಳುವಳಿಕೆನೂ, ಯಾರನ್ನೋ ಒಬ್ಬರನ್ನ ನೋಡಿದ ತಕ್ಷಣ ಅವ್ರ ಹಿಂದೆನೆ ಹೊರಟೋಗ್ಬಿಡ್ತಾರೆ ಅನ್ನೋ ಒಂದು ತಪ್ಪು ಭಾವನೆನೂ ಇಟ್ಕೋಬಾರ್ದು. ಮುಕ್ತವಾಗಿ ಕೂತು ಮಾತಾಡಿ. ಈಗ ಮಗು ಅವ್ರಿಬ್ರಿಗೋಸ್ಕರನೇ ಬೇಕಾಗಿರೋದು, ಅವ್ರ ಫ್ಯಾಮಿಲಿನೇ ಮಾಡ್ತಾ ಇರೋದು. ಆದ್ರಿಂದ ಅವ್ರ ಹತ್ರ ಒಂದು ಮುಕ್ತವಾಗಿ ಕೂತು ಮಾತಾಡಿ, ಈಗ ಇದಾದ್ಮೇಲೆ ನಾವು ವೈದ್ಯರನ್ನ ಕೇಳಿ ಪ್ರಾರಂಭ ಮಾಡೋಣ, ಇನ್ನೊಂದು ತಿಂಗಳು ಅವ್ರು ಕಾಯೋದ್ರೊಳಗೆ ಖಂಡಿತ ಅಷ್ಟರೊಳಗೇನೆ ಯಾರನ್ನಾದ್ರೂ ಹುಡ್ಕೊಂಡು ಹೋಗ್ಬೋದು ಅನ್ನೋ ಆ ಥರ ಎಲ್ಲ ಭಾವನೆಗಳು ಇಟ್ಕೋಬಾರ್ದು. ಮೊದಲು ಅವರಿಬ್ಬರಲ್ಲಿ ಒಂದು ನಂಬಿಕೆ ಇಟ್ಕೊಂಡು ಮಾಡಿದರೆ ಇಂಥ ಪ್ರಾಬ್ಲಮ್ಗಳು ಬರೋದಿಲ್ಲ. ಖಂಡಿತ ಒಳ್ಳೆಯ ಸಲಹೆನ ಕೊಟ್ಟರು ಮೇಡಮ್. ಹಾಗೆಯೇ ಇನ್ನು ನೆಕ್ಸ್ಟ್ ಕಾಲರ್ ನೋಡೋಣ. ಬೆಂಗಳೂರಿನಿಂದ ಸಂತೋಷ್ ಅಂತ ಕರೆ ಮಾಡಿದ್ದಾರೆ. ಮಾತಾಡಿ ಸಂತೋಷ್, ಹೇಳ್ಕೊಳ್ಳಿ ನಿಮ್ದು ಏನು ತೊಂದರೆ ಇದೆ ಅಂತ. ಹೇಳಿ ಸಂತೋಷ್, ಕೇಳಿಸ್ತಾ ಇದೆ. ಹಲೋ ಹೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಮೇಡಮ್. ನಾನು ರೀಸೆಂಟ್ ಆಗಿ ಮ್ಯಾರೇಜ್ ಆಗಿದೆ ಮೇಡಮ್. ಮೇಡಮ್, ಬಟ್ ನಾನು ಬೇರೆ ಕಡೆ ಆಕಸ್ಮಿಕವಾಗಿ ಒಂದು ಲೈಂಗಿಕ ಸಂಪರ್ಕ ನಡೆದಿದೆ ಮೇಡಮ್. ಮದುವೆ ಆದ್ಮೇಲೆ ಅದಕ್ಕೆ ಮುಂಚೆನಾ? ಮದುವೆ ಆದ್ಮೇಲೆ ಮೇಡಮ್. ಈಗ ಮದುವೆ ರೀಸೆಂಟ್ ಆಗಿದೆ ಅಂತೀರಾ, ಮತ್ತೆ ಇನ್ನೊಂದ್ ಕಡೆ ಆಕಸ್ಮಿಕವಾಗಿ ನಡೆದಿದೆ ಮೇಡಮ್. ಇವಾಗ ಏನ್ ತೊಂದರೆ ಆಗಿದೆ? ಅದರಿಂದ ತುಂಬಾ ಭಯ ಆಗ್ತಿದೆ ಮೇಡಮ್. ಅಂದ್ರೆ ಇನ್ಫೆಕ್ಷನ್ ಆಗಿದೆ, ಗೊತ್ತಿಲ್ಲದೆ ಇರೋ ಸ್ತ್ರೀ ಜೊತೆ ಆಗಿದೆಯಾ? ಹೌದು ಮೇಡಮ್. ಪರೀಕ್ಷೆಗಳು ಮಾಡಿಸ್ಕೊಳ್ಳಿ. ನೀವು HIV ಕಾಂಡೋಮ್ ಎಲ್ಲ ಉಪಯೋಗಿಸಿರ್ಲಿಲ್ವಾ? ಏನಿಲ್ಲ ಮೇಡಮ್. ಮತ್ತೆ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗತ್ತೆ, ಕೆಲವು ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗತ್ತೆ. ಈಗ HIV ಇದನ್ನ ನೀವು ಸಾಧಾರಣ ಮಾಡೋವಂಥ ಪರೀಕ್ಷೆಗಳಲ್ಲಿ ಅದು ಗೊತ್ತಾಗಬೇಕಾದ್ರೆ 1-2 ತಿಂಗಳು ಬೇಕಾಗತ್ತೆ. ನಿಮ್ಗೆ ಅದಕ್ಕೆ ಮುಂಚೆನೇ ತಿಳ್ಕೊಳ್ಬೇಕು ಅಂದರೆ ಕೆಲವು ಸ್ಪೆಷಲ್ ಟೆಸ್ಟ್ಗಳು HIV PCR ಈ ಥರ ಎಲ್ಲ ಮಾಡ್ತಾರೆ, ಸ್ವಲ್ಪ ಕಾಸ್ಟ್ಲಿ ಟೆಸ್ಟ್ಗಳು. ಆದರೆ ಇವಾಗಲೇ ಗೊತ್ತಾಗತ್ತೆ ನಿಮ್ಮ ದೇಹದೊಳಗೆ ಈ HIV ವೈರಾಣುಗಳು ಏನಾದರೂ ಸೇರಿದೆಯಾ ಇಲ್ವಾ ಅನ್ನೋದನ್ನು ಖಂಡಿತ ಗೊತ್ತಾಗತ್ತೆ. ಅವಾಗ ಆ ಥರ ಪರೀಕ್ಷೆ ಮಾಡಿಸ್ಕೊಂಡು ಸ್ವಲ್ಪ ನಿಮ್ಮ ಆತಂಕ ಕಡಿಮೆ ಮಾಡ್ಕೊಳ್ಳೋದನ್ನು ಮಾಡ್ಕೊಳ್ಳಿ. ಯಾಕಂದರೆ ಹೊಸದಾಗಿ ಮದುವೆ ಆಗಿದೆ, ನಿಮ್ಮ ಹೆಂಡತಿ ಮೇಲೆ ನಂಬಿಕೆ ಇರಬೇಕು, ಗೊತ್ತಾಯ್ತಾ? ಯಾಕಂದರೆ ಅವ್ರಿಗೆ ಅನ್ಯಾಯ ಆಗಬಾರ್ದು ನಿಮ್ಮ ಇದ್ರೊಳಗೆ ಸಂಗಾತಿಗೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಆ ಥರ ತಪ್ಪುಗಳಾಗ್ದಂಗೆ ನೀವು ಮಾಡ್ಕೊಳ್ಳಿ. ಸ್ವಲ್ಪ ನಿಮ್ಗೆ ಇದು ಗೊತ್ತಾಗೋ ತನಕ ನಿಮ್ಮ ಅದು ಹೆಂಡತಿ ಜೊತೆ ಸೇರಬೇಕಾದ್ರೆ ಕಾಂಡೋಮ್ನ ಬಳಸಿ. ಯಾಕಂದರೆ ಸುಮ್ಮನೆ ಅಕಸ್ಮಾತ್ ನಿಮಗೇನಾದ್ರು ಸೋಂಕಾಗಿದ್ರೆ ನಿಮ್ಮ ಹೊಸದಾಗಿ ಮದುವೆ ಆದ ಹೆಂಡತಿಗೂ ಆ ಸೋಂಕು ಹರಡೋದು ಬೇಡ ಅಷ್ಟೇ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು. ಅಲ್ಲ, ಇಷ್ಟೆಲ್ಲ ಸರ್ಕಾರದ ವತಿಯಿಂದ ಎಷ್ಟೆಲ್ಲ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಧ್ಯಮಗಳಲ್ಲೆಲ್ಲ ಹೇಳ್ತಾ ಇದ್ರು ಕೂಡ ಆ ಮೂಮೆಂಟ್ನಲ್ಲಿ ಯಾಕೆ ಮೈ ಮರೆತು ಬಿಡ್ತಾರೆ ಅಂತಕ್ಕಂಥದ್ದು ಒಂದು ಅದನ್ನೇ ಆಕ್ಸಿಡೆಂಟ್ ಆಕಸ್ಮಿಕ ಅಂತ ಹೇಳ್ತಾ ಇದ್ದಾರೆ ಅವರು.
ಸೊ ಇನ್ನು ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಖಂಡಿತ ನಿಮ್ಮ ಎಲ್ಲ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಮತ್ತೊಂದು ಬ್ರೇಕ್ ತೊಗೋತೀವಿ. ಬ್ರೇಕ್ ನಂತರ ಮತ್ತೆ ಬಂದು ಮತ್ತಷ್ಟು ಕರೆಗಳನ್ನು ಸ್ವೀಕಾರ ಮಾಡೋಣ. ಮತ್ತೊಂದು ಬ್ರೇಕ್ ಇವಾಗ.